ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಪ್ರಯೋಗ ಮಾಡಬೇಕಾದಾಗ ಒಂದೇನು ತೊಗೊಂಡಿದ್ದೇವೆ ಅಂದರೆ ಒಂದು ಗ್ಲಾಸ್ ತೊಗೊಂಡಿದ್ದೇವೆ, ಒಂದು ತಾಮ್ರದ ತಂತಿ ತೊಗೊಂಡಿದ್ದೇವೆ. ಈ ತಾಮ್ರದ ತಂತಿಯನ್ನು ಒಂದು ಸ್ಯಾಂಡ್ ಪೇಪರ್ಲಿಂದ ಏನು ಮಾಡಿದ್ದೇವೆ, ಉಜ್ಜಿ ತಿಕ್ಕಿ ಇದ್ರ ಮೇಲೆ ಇರುವಂಥ ಕೋಟಿಂಗನ್ನು ತೆಗಿತಿದ್ದೇವೆ. ಆ ಕೋಟಿಂಗ್ ತೆಗೆದು ಇದಕ್ಕೊಂದು ರಂಧ್ರ ಮಾಡಿ ಏನು ಮಾಡಿದ್ದೀವಿ, ಇದಕ್ಕೆ ಸಿಗಿ ಹಾಕ್ಲಿದ್ದೇವೆ, ಅಂದ್ರೆ ಅದು ಬೀಳಬಾರ್ದು ಅಂತ. ಅದ್ರ ಮೇಲೆ ಏನು ಮಾಡಿದ್ದೇವೆ ಅಂದ್ರೆ ಅಲ್ಯೂಮಿನಿಯಂ ಫೈಲ್ಗಳಿದ್ದಿರ್ತಾವಲ್ಲ, ಸಣ್ಣ ಅಲ್ಯೂಮಿನಿಯಂ ಪೇಪರ್ಸ್ಗಳನ್ನು ತೊಗೊಂಡು ಈ ರೀತಿಯಾಗಿ ಮಾಡಿಸಿ ಅದ್ರ ಮೇಲೆ ನೀವು ಹೆಂಗೆ ಬಟ್ಟೆ ಒಣಗ್ತಿರಲ್ಲ ಆ ರೀತಿಯಾಗಿ ಒಣಗಿಬಿಟ್ಟಿನಿ. ಅಷ್ಟೇ ಮಾಡಿರುವಂಥ. ಈಗ ಇದನ್ನೇ ಏನು ಮಾಡ್ತೀನಿ, ಒಂದು ಬಲೂನ್ ತೊಗೊಂಡಿದ್ದೀವಿ, ಬಲೂನ್ ಓದಿದ್ದೀವಿ. ಇದಕ್ಕೆ ಒಂದು ಕೂದಲಿಗೆ ಇಟ್ಕೊಳ್ರಿ, ಸ್ವಲ್ಪ ಹಿಡಿತಿದ್ದೀವಿ, ಮೇಲೆ ಬಂದು ತೊಡುತ್ತಾನೆ ಆಟೋಮೆಟಿಕ್ ಎರಡು ಮೆತ್ಕೊಂಡ್ಬಿಟ್ಟು. ಇದು ಸ್ವಲ್ಪ ಅಲ್ಲೇ ಸಿಗಿ ಹಾಕಿದ್ದೇವೆ ಅಂದ್ರೆ ಅಲ್ಲೇ ಅಲ್ಗಾಡ್ತಾವ ಅಂತ ಹೇಳೋದು ಮಾಡಿದ್ದೇವೆ. ಅದ್ರದ್ದು ಏನಾಗ್ಬಿಡ್ತು, ಸೀದಾ ಮೇಲೆ ಹಾರಿ ಬಂದ್ಬಿಟ್ಟು ಇಲ್ಲಿ ಕೆಳಗಿಂದ ಟೈಟ್ ಮಾಡೋಣ. ಎಲ್ಲ ಚೂರುಗಳು ನಿಂತ್ಕೊಂಡಿದ್ದನ್ನು ನಾವು ನೋಡ್ಬೋದು. ಹಾರಿ ಬರುವಂಥದನ್ನು ನೀವು ನೋಡ್ಬೋದು. ತಾನೇ ತಿರುಗಲ್ಕತ್ತ ನೋಡೋದು. ಇಲ್ಲಿ ಕೆಳಗಡೆ ಇದ್ದಲ್ಲೇ ಅದು ಹಿಗ್ತಕ್ಕಂಥದನ್ನು ನಾವು ನೋಡ್ತೀವಿ. ಇದನ್ನು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಕರೀತೀವಿ.